UI ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದೀವಿ. ಕಾರಣ ಉಪ್ಪಿ ಅವರ ಡೈರೆಕ್ಷನ್ ನ ಮತ್ತೆ ನೋಡ್ಬೇಕು ಅನ್ನುವಂತ ಕುತೂಹಲದಿಂದ. ಸೊ ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಇವತ್ತು ಬೆಳಗ್ಗೆಯಿಂದಲೇ ಕೂಡ ಕ್ಯೂ ಅಲ್ಲಿ ನಿಂತು ಫ್ಯಾನ್ ಶೋ ನೋಡೋದಕ್ಕೆ ಅಂತ ವೇಟ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಅಭಿಮಾನಿಗಳು ವಿಶೇಷವಾಗಿ ಡಿಫ್ರೆಂಟ್ ಆಗಿ ಸಿನಿಮಾವನ್ನ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲೊಬ್ರು ಅಭಿಮಾನಿ, ಉಪ್ಪಿ ಅವರ ಅಪ್ಪಟ ಅಭಿಮಾನಿ ಮುರಳಿ ಅವ್ರು ನಮ್ ಜೊತೆ ಇದ್ದಾರೆ. ಸಿನಿಮಾಗಾಗಿ ಹಾಗೆ ಶಿವಣ್ಣ ಅವರ ಒಂದು ಬೇಗ ಗುಣಮುಖರಾಗ್ಲಿ ಅನ್ನುವಂತ ಒಂದು ಕಾಳಜಿಯಿಂದ ವಿಶೇಷ ಹೋಮವನ್ನ ಥಿಯೇಟರ್ ಮುಂದೆ ಹಮ್ಮಿಕೊಂಡಿದ್ದಾರೆ. ಸೊ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ರ? ಮೇಡಮ್ ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಿ ಮೇಡಮ್. ಇವತ್ತು ನಮಗೆ ಒಂದು ಹಬ್ಬ ಇದ್ದಂಗೆ. ಇವತ್ತು ನಮ್ಮ ಅಣ್ಣವ್ರದ್ದು 8 ವರ್ಷ ಆದ್ಮೇಲೆ ಡೈರೆಕ್ಷನ್ ಮಾಡಿ ಬಂದಿದೆ, ನೋಡ್ಬೇಕಂತ ತುಂಬಾ ಆಸೆ ಇದೆ. ಹಾಗೆ ಇಲ್ಲಿ ಇಬ್ಬರು ಫೋಟೋ ಇದೆ, ಒಂದು ನಮ್ಮ ಅಣ್ಣ, ಒಂದು ಮತ್ತೆ ಶಿವಣ್ಣ ಅವ್ರದ್ದು. ನಮ್ಮ ಅಣ್ಣವ್ರದ್ದು ಮೂವಿ ಸಕ್ಸಸ್ ಆಗಲಿ, ಹಾಗೆ ಶಿವಣ್ಣವ್ರಿಗೆ ಅಯ್ಯಪ್ಪ ಸ್ವಾಮಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅನ್ನೋದು ಒಂದು ಗೋಸ್ಕರ ಶಿವಣ್ಣವ್ರಿಗೆ ಮತ್ತು ನಮ್ಮ ಅಣ್ಣವ್ರ ಹೆಸರಲ್ಲಿ ಹೋಮ ಮಾಡಿಸ್ತಾ ಇದ್ರು ಮೇಡಮ್. ನೀವೇ ಹೇಳ್ತಾ ಇದ್ರಿ ಸೆಲೆಬ್ರೇಟ್ ಮಾಡ್ತಿದೀವಿ ಹಬ್ಬದ ರೀತಿ ಅಂತ ಹೇಳಿ. ಪ್ರತಿಯೊಬ್ರು ಹೇಳ್ತಾ ಇರೋದು ಅಂದ್ರೆ ಉಪ್ಪಿ ಅವ್ರನ್ನ ಸೆಲೆಬ್ರೇಟ್ ಮಾಡೋಣ UI ಮೂಲಕ ಅನ್ನುವಂಥದ್ದು. ಸೊ ಅಭಿಮಾನಿಯಾಗಿ ಅವರ ಡೈರೆಕ್ಷನ್ ಗೆ ವೇಟ್ ಮಾಡೋದ್ರ ಜೊತೆಗೆ ಈ ರೀತಿ ಸಾಕಷ್ಟು ಸಂಭ್ರಮವನ್ನ ನೋಡೋದು, ಆಫ್ಟರ್ ಲಾಂಗ್ ಟೈಮ್ ಥಿಯೇಟರ್ ಮುಂದೆ ಈ ರೀತಿ ಜನ ನಿಂತಿರೋದು ಎಷ್ಟು ಖುಷಿಯಾಗಿ ಮೇಡಮ್, ತುಂಬಾ ಖುಷಿ ಆಗುತ್ತೆ ಮೇಡಮ್. ಉಪ್ಪಿ ಸರ್ನ ಬೇರೆ ಅವ್ರ ಅಭಿಮಾನಿಗಳೇ ಇಷ್ಟಪಡಲ್ಲ. ಅವ್ರ ಡೈರೆಕ್ಷನ್ ಅಂದ್ರೆ ಪ್ರತಿ ಒಂದು ಆಕ್ಟರ್, ಪ್ರತಿಯೊಬ್ಬರು ಅಭಿಮಾನಿಗಳು ನೋಡಿ ಮೇಡಮ್, ಇಲ್ಲೇ ನೋಡಬಹುದು ನೀವು. ನಾವು ಪ್ರತಿಯೊಬ್ಬರು ಆಕ್ಟರ್ ಫೋಟೋನು ಹಾಕಿದೆ. ಯಾಕಂದ್ರೆ ಉಪ್ಪಿ ಸರ್ಗೆ ಪ್ರತಿಯೊಂದು ಅವ್ರ ಡೈರೆಕ್ಷನ್ ಅಂದ್ರೆ ಪ್ರತಿಯೊಂದು ಆಕ್ಟರ್ ಇಷ್ಟಪಡ್ತಾರೆ ಮೇಡಮ್, ಮತ್ತೆ ಅವ್ರ ಅಭಿಮಾನಿಗಳು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅವ್ರು ಎಷ್ಟು ಇಷ್ಟಪಡ್ತಾರೆ ನಾವು ಅದ್ರ 100% ಅವ್ರ ಡೈರೆಕ್ಷನ್ ನಾವು ಇಷ್ಟಪಡ್ತೀವಿ ಮೇಡಮ್. ಯೂಶಲಿ ಉಪ್ಪಿ ಸರ್ ಅಂದ್ರೆ ಡಿಫ್ರೆಂಟ್, ಅವ್ರ ಫ್ಯಾನ್ಸ್ ಗಳು ಡಿಫ್ರೆಂಟ್. ಸೊ ಈ ಪೂಜೆ ಅಂತ ಬಂದಾಗ ಇದೆಷ್ಟು ಡಿಫ್ರೆಂಟ್ ಅಂತ ಹೇಳಿ ಮೇಡಮ್. ಪೂಜೆ ಅಂದ್ರೆ ಫಸ್ಟ್ ಮೇಡಮ್ ನಮ್ಮ ಪ್ರತಿಯೊಬ್ಬರಿಗೂ ಒಂದು ಕುಟುಂಬ ಅಂತ ಇರುತ್ತೆ. ಆ ಕುಟುಂಬ ಬಿಟ್ಟು ನೆಕ್ಸ್ಟ್ ನಾವು ಯಾರನ್ನ ಇಷ್ಟಪಡ್ತೇವೆ ಅವ್ರ ಹೀರೋಗಳನ್ನ. ಯಾಕಂದ್ರೆ ದೇವ್ರ ಫಸ್ಟ್ ಬೇಡ್ಕೊಂಡು ನಮ್ಮ ಕುಟುಂಬ ಚೆನ್ನಾಗಿರ್ಲಿ, ಆಮೇಲೆ ನಮ್ಮ ಫೇವ್ರೇಟ್ ಹೀರೋ ಚೆನ್ನಾಗಿರ್ಲಿ ಅಂತ ಪ್ರತಿಯೊಬ್ಬ ಅಭಿಮಾನಿನೂ ಬೇಡ್ಕೊಂತಾರೆ. ಅದಕ್ಕೋಸ್ಕರ ಮೇಡಮ್ ನಮ್ಗೆ ಇವಾಗ ನಮ್ಗೆ ನಮ್ಗೆ ಶಿವಣ್ಣನೂ ಇಷ್ಟನೇ. ಶಿವನವ್ರಿಗೆ ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಆ ದೇವರು ಆ ಶಿವನವ್ರಿಗೆ ಎಲ್ಲ ಒಳ್ಳೇದು ಮಾಡಿ ಬೇಗ ಶಿವನವ್ರಿಗೆ ಯಾವುದೇ ಏನು ಪ್ರಾಬ್ಲಮ್ ಆಗ್ದಂಗೆ ಶಿವನವರು ಮತ್ತೆ ನಮ್ಮ ಬೆಂಗಳೂರು ಬಂದು ಖುಷಿಯಾಗಿ ಇನ್ನೂ 100 ಫಿಲಿಂ ಮಾಡ್ಬೇಕು ಮೇಡಮ್ ಶಿವನವರು. ಹಂಗೆ ನಮ್ಮ ಅಣ್ಣವರು ಈ ತರ ಡೈರೆಕ್ಷನ್ ಆವಾಗ ಮಾಡ್ತಾ ಇರ್ಬೇಕು. 8 ವರ್ಷ ತುಂಬಾ ಗ್ಯಾಪ್ ಆಯ್ತು. ಅಟ್ಲೀಸ್ಟ್ ಒಂದು 3 ವರ್ಷಕ್ಕೆ ಒಂದ್ಸಲ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋದು ಒಂದು ಆಸೆ ಮೇಡಮ್. ಆಮೇಲೆ ಈ ಹೋಮ ಮಾಡಿರೋದು ಏನಂದ್ರೆ ಇಡೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ನೆಕ್ಸ್ಟ್ ಮ್ಯಾಕ್ಸ್ ಸುದೀಪ್ ಸರ್ ಅವ್ರದ್ದು 25ನೇ ತಾರೀಕು ಬರ್ತಾ ಇದೆ, ಅವ್ರ ಮೂವಿಗೂ ಎಲ್ಲ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ದರ್ಶನ್ ಸರ್ ಅವ್ರಿಗೂ ಒಳ್ಳೇದಾಗ್ಲಿ, ಇಡೀ ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ಅನ್ನೋದು ಈ ಹೋಮ ಮಾಡಿಸ್ತಾರೆ ಮೇಡಮ್. ಅದ್ಭುತ ಮಾತನ್ನ ಹೇಳಿದ್ರಿ. ಜೊತೆಗೆ ಆ ಫ್ರೇಮ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಎಲ್ಲಾ ಹೀರೋಗಳಿಗೂ ಸಪೋರ್ಟ್ ಮಾಡಬೇಕು, ಕನ್ನಡ ಬೆಳಿಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಸೆ. ಅದೆಲ್ಲವೂ ಕೂಡ ಅಂದ್ರೆ ಈ ತರದ ಒಳ್ಳೆ ಬೆಳವಣಿಗೆಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ತಿರ್ಲಿ. ಜೊತೆಗೆ UI ಮೇಲೆ ನಿಮ್ಗಿರುವಂತ ಎಕ್ಸ್ಪೆಕ್ಟೇಷನ್ಸ್ ಏನೇನು ಅಂತ ಮೇಡಮ್? ಇಲ್ಲ, ಅದು ನೋಡ್ಬೇಕು ಮೇಡಮ್. ಎಕ್ಸ್ಪೆಕ್ಟೇಷನ್ ಅಂತ ಏನಿಲ್ಲ. ಅವ್ರದ್ದು ಏನಂದ್ರೆ ನಾವು ಈ ದಿಕ್ಕು ಅಂದ್ರೆ ನೆಕ್ಸ್ಟ್ ಒಂದು ಚೇಂಜ್ ಆಗ್ಬಿಟ್ಟಿರುತ್ತೆ ಮೇಡಮ್. ಅದಕ್ಕೋಸ್ಕರ ಮೂವಿ ನೋಡ್ಬೇಕು. ಮೂವಿ ನೋಡ್ಬಿಟ್ಟು ಆದ್ಮೇಲೆ ಬಂದು ಹೇಳ್ತೀನಿ ಮೇಡಮ್, ಗ್ಯಾರಂಟಿ ನಿಮಗೆ. ಥ್ಯಾಂಕ್ ಯು ಸರ್, ಅಂಡ್ ಬೆಸ್ಟ್ ವಿಶಸ್ ನಿಮ್ಗೂ ಕೂಡ, ನಿಮ್ ಹೀರೋಗೂ ಕೂಡ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟ ಉಪೇಂದ್ರ ಅವರ ಅಭಿಮಾನಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.